ಹೆಂಗಿತ್ತು ಸರ್? ಅಂದರೆ ನಿಮಗೆ ಯಾವಾಗ ಪರಿಚಯ ಆಗಿದ್ರು, ಅವ್ರ ಬಗ್ಗೆ ಏನು ಹೇಳ್ತೀರಿ ನೀವು ಈಗ? ನನಗೊಂದು ಸುಮಾರು ಒಂದು 20 ವರ್ಷಗಳ ಪರಿಚಯ, 20 ವರ್ಷ. ಒಂದು ಕ್ರಿಕೆಟ್ ಆಡ್ತಿದ್ದ. ಓಕೆ. ಜೊತೆಲಿ ಕ್ರಿಕೆಟ್ ಆಡ್ತಿದ್ವಿ. ಅದ್ರ ಜೊತೆಯಲ್ಲಿ ನಂದೇ ಸಿನಿಮಾ ಕಿಲಾಡಿ ಕಿಟ್ಟಿನಲ್ಲಿ ಒನ್ ಆಫ್ ದಿ ಲೀಡ್ ರೋಲ್ಸ್, ಶ್ರೀನಗರ ಕಿಟ್ಟಿ, ಹರಿಪ್ರಿಯ ಮಾಡಿದ ಸಿನಿಮಾನಲ್ಲಿ ಇವನ್ ಹಿ ವಾಸ್ ಪ್ಲೇಯಿಂಗ್. ನೀವೇ ನಿರ್ಮಾಣ ಮಾಡಿದಂತ? ನಾನೇ ನಿರ್ಮಾಣ ಮಾಡಿದ್ದೆ. ಸಾಕಷ್ಟು ಒಡನಾಟ ಇತ್ತು. ಇತ್ತೀಚೆಗೂ ಒಂದು 3 ತಿಂಗಳ ಹಿಂದೆ ಒಂದು ಚಾನೆಲ್ ಮೀಟಿಂಗಲ್ಲಿ ಸಿಗ್ದ. ಮನೆ ಗೃಹ ಪ್ರವೇಶಕ್ಕೆ ಕರೆದಿದ್ದ, ಬಂದಿಲ್ಲ, ನೀವು ಇನ್ನೂ ಡ್ಯೂ ಇದ್ದೀರಿ, ಬರಬೇಕು ಅಂತ ಹೇಳ್ದ. ದಿನನಿತ್ಯ ನಿರ್ಮಾಪಕರ ಸಮಸ್ಯೆಗಳು ತುಂಬ ಬರ್ತಾನೆ ಇದೆ. ಇತ್ತೀಚಿನ ಈಗ ನಡೀತಿರೋ ವಿದ್ಯಮಾನಗಳಲ್ಲಿ ಪ್ರೆಷರ್ ಈಸ್ ಟೂ ಮಚ್ ಆನ್ ದಿ ಪ್ರೊಡ್ಯೂಸರ್ಸ್. ಸೊ ಆ ಪ್ರೆಷರ್ ತುಂಬ ತಗೊಂಡೋ ಅಥವಾ ಓವರ್ ಕಮಿಟ್ಮೆಂಟ್ ಮಾಡ್ಕೊಂಡೋ ಅಥವಾ ಯಾವ ರೀತಿ ಅಂತ ಹೇಳಕ್ಕೆ ಬರಲ್ಲ. ಈಗ ಎಕ್ಸಾಂಪಲ್ಲು, ನಿನ್ನೆ ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ನಿನ್ನೆ ರಾತ್ರಿನೇ ಅವನಿಗೆ ಒಂದು ಸೂಚನೆ ಕೊಟ್ಟಿದೆ, ಒಂದು ಎದೆನೋ ಕಾಣಿಸ್ಕೊಂಡಿದೆ. ಅವನು ಆ ಟೈಮ್ನಲ್ಲಿ ಒಂದು ಪ್ರಿಕಾಷನ್ ತೊಗೊಂಡು ಈ ಕುಡ್ ಹ್ಯಾವ್ ಗಾನ್ ಟು ದಿ ಹಾಸ್ಪಿಟಲ್. ಹೌದು, ಹೋಗಬೇಕಾಗಿತ್ತು, ಹೋಗಿಲ್ಲ. ಅದಾದ ನಂತರದಲ್ಲಿ ಏನೋ ಇವತ್ತೇನೋ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾನೆ ಅನ್ನೋದು ಒಂದಿರುತ್ತೆ. ಈಗ ಏನಾಗ್ತಿದೆ ಅಂದರೆ, ಈ ಟೆನ್ಷನ್ಗಳಲ್ಲಿ ನಾವುಗಳೇನೆ ಒಂದಷ್ಟು ಗೂಗಲ್ ಮಾಸ್ಟರ್ಗಳಾಗ್ಬಿಟ್ಟಿದ್ದೀವಿ. ಗೂಗಲಲ್ಲೇ ಎಲ್ಲ ಸರ್ಚ್ ಮಾಡ್ತೀವಿ. ಆಮೇಲೆ ಗ್ಯಾಜೆಟ್ಸ್ ಇದೆ. ಅದು ಇನ್ಯಾರೋ ಹೇಳ್ತಿದ್ರು ಇವತ್ತು, ಇಲ್ಲ ECG ಮಾಡಿಕೊಂಡ್ರು ಅಂತ. ECG ಹೆಂಗೆ ಮಾಡಿಕೊಂಡ್ರು ಅಂತ ಕೇಳಿದಾಗ, ಇಲ್ಲ ಆ್ಯಪಲ್ ಇದರಲ್ಲೇ ಮಾಡಿಕೊಂಡ್ರು ಅಂತ. ಬಟ್ ಎಲ್ಲವೂ ಆ್ಯಪಲಲ್ಲಿ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಇಮ್ಮಿಡಿಯೇಟಾಗಿ ಇಂಥದ್ರಲ್ಲಿ ಆಮೇಲೆ ನಾವೇ ಸಮಾಧಾನ ಮಾಡ್ಕೊಳ್ತೀವಿ. ನೋವು ಏನಕ್ಕೆ ನೋವು ಬಂದಿರ್ಬೋದು ಅಂದರೆ ಗ್ಯಾಸ್ಟ್ರಿಕ್ ಇರ್ಬೋದು. ಹೌದು, ಇಮಿಡಿಯೇಟಾಗಿ ಗ್ಯಾಸ್ಟ್ರಿಕ್ ಇರ್ಬೋದು, ಒಂದು ಪ್ಯಾಂಡಿ ಒಂದು ತೊಗೊಂಡ್ಬಿಟ್ರೆ ಸರಿ ಹೋಗ್ಬಿಡ್ತೈತೆ ಅಂತ ಮಾಡ್ಕೊಳ್ಳೋದು. ಸೆಲ್ಫ್ ಮೆಡಿಕೇಶನ್ ನಿಲ್ಲಿಸ್ಬೇಕು. ಇಟ್ಸ್ ಅ ಪ್ರೆಸೆನ್ಸ್ ಆಫ್ ಮೈಂಡ್. ಯಾಕೆಂದರೆ ನಾವು ಯಾರು ಅದನ್ನು ನಿರ್ಧಾರ ಮಾಡೋದಕ್ಕೆ ಇಟ್ ಈಸ್ ಬಿಕಾಸ್ ಆಫ್ ಅಸಿಡಿಟಿ ಫಾರ್ಮ್ ಆಗಿರೋದಕ್ಕೋ ಅಥವಾ ನಿಜವಾಗ್ಲೂ ಹೃದಯಾಘಾತ ಆಗಿದೆಯೋ ಗೊತ್ತಾಗಲ್ಲ. ಎರಡಕ್ಕೂ ಒಂದೇ ಥರ ಪೇಯ್ನ್ ಬರುತ್ತೆ. ಡಾಕ್ಟರ್ ಈ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ವಿ ಶುಡ್ ಟೇಕ್ ಪ್ರಿಕಾಷನ್ಸ್. ಸೊ ಇದು ಮುಂದುವರಿಕೆಯಾಗಿ ಸಾಕಷ್ಟು ಒಡನಾಟಗಳಿತ್ತು. ನಿರ್ಮಾಪಕ ಒಬ್ಬನೇ ಆಗಿಲ್ಲ, ಈ ವಾಸ್ ಅ ಡೈರೆಕ್ಟರ್. ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ಡೈರೆಕ್ಟ್ ಮಾಡ್ತಿದ್ದ ಇತ್ತೀಚೆಗೆ. ಅದಾದಮೇಲೆ ಈ ಎಲ್ಲವೂ ಟೆಲಿವಿಷನ್ ಉದ್ಯಮದಲ್ಲಿ ಅವನದೇ ಒಂದು ಯೂನಿಟು, ಎಲ್ಲವೂ ಅವ್ನಿಗೇನು ಬೇಕು ಒಂದು ಅಚ್ಚುಕಟ್ಟಾಗಿ ಒಂದು ಯೂನಿಟ್, ಫುಲ್ ಫ್ಲೆಜ್ ಪ್ರೊಡಕ್ಷನ್ ಹೌಸ್ಗೆ ಏನು ಬೇಕೋ ಅದೆಲ್ಲ ಮಾಡಿಕೊಂಡು ಈ ವಾಸ್ ರನ್ನಿಂಗ್ ದಿ ಸಿಸ್ಟಮ್. ಕರೆಕ್ಟ್. ಸೊ ಈ ಥರ ಸ್ಮಾಲ್ ನೆಗ್ಲಿಜೆನ್ಸ್ ಅಂತ ಅಂತೀವಲ್ಲ, ಅದು ಇದು ಈ ಕಾರ್ಯಕ್ರಮ ಆಗ್ಬೋದು ಅಥವಾ ಇದು ಎಲ್ರಿಗೂ ಒಂದು ಪಾಠ ಆಗಬೇಕು. ಯಾಕೆಂದರೆ ನಾವು ವಿ ಹ್ಯಾವ್ ಆಲ್ರೆಡಿ ಸಫರ್ಡ್. ಹಳೇದ್ರಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ವಿಷಯದಲ್ಲಿ ಆಗಿದೆ. ಅಷ್ಟೆಲ್ಲ ಆದಮೇಲೂ ನಾವು ವಿ ನೆಗ್ಲೆಕ್ಟ್. ಕರೆಕ್ಟ್. ನೆಗ್ಲಿಜೆನ್ಸ್ಗೆ ಇದು ಅಲ್ಟಿಮೇಟ್. ಆಮೇಲೆ ಹೃದಯಾಘಾತ ಆಗ್ಬೋದಕ್ಕೆ ಏಕಾಏಕಿ ನಾನು ಕುತ್ಕೊಂಡ ತಕ್ಷಣ ಸಾಯುವಂಥ ಸ್ಥಿತಿ ಇರಲ್ಲ. ಒಂದು ಸೂಚನೆ, ಒಂದು ವಾರ್ನಿಂಗ್ ಕೊಡುತ್ತೆ. ಅದು ಸಣ್ಣ ಮಟ್ಟದಲ್ಲೋ ದೊಡ್ಡ ಮಟ್ಟದಲ್ಲೋ ಒಂದು ಗೋಲ್ಡನ್ ಅವರ್ ಅಂತ ಇದೆ. ಇತ್ತೀಚೆಗೆ ನಂದೇ ಒಂದು ಆಸ್ಪತ್ರೆ ಇದೆ, ಸಾಯಿ ಸಂಗಮ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು. ನಾನು ಸಾಕಷ್ಟು ಜನಗಳಿಗೆ ಹೇಳ್ತಾನೆ ಇರ್ತೀನಿ, ಇಲ್ಲ ನೀವು ಬಂದಾಗ ಇವಾಗ ECG ಫಸ್ಟ್ ರೆಫರೆನ್ಸ್ ECG. ಅದನ್ನ ECGನೂ ನಾವು ಇದರಲ್ಲೇ ಮಾಡ್ಕೊಳ್ತೀವಿ ಅನ್ನೋಕೆ ಹೋಗ್ತಿದ್ದಾರೆ. ಹೌದು, ಮೊಬೈಲ್ನಲ್ಲಿ ನೋಡ್ಕೊಳ್ತೀವಿ ಇದೆಲ್ಲವೂ. ಇಮಿಡಿಯೇಟ್ ಆಗಿ ಏನೇ ಆದರೂ ಇಮಿಡಿಯೇಟ್ ಹತ್ತಿರದಲ್ಲಿರುವಂಥ, ತುಂಬ ದೂರ ಹೋಗ್ಬೇಕಲ್ಲ, ಹತ್ತಿರದಿರೋ ಒಂದು ಕ್ಲಿನಿಕ್ ಆಗ್ಬೋದು, ಒಂದು ಆಸ್ಪತ್ರೆ ಆಗ್ಬೋದು, ಅವ್ರಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳೋದು ರೆಗ್ಯುಲರ್ ಆಗಿ ಇದ್ದಾಗ ಮಾತ್ರ. ಈಗ ನೋವು ಅಂತ ಬಂದಾಗ ಯು ಕೆನ್ ನಾಟ್ ಕಮ್ಯುನಿಕೇಟ್, ಯು ನೀಡ್ ಟು ರೀಚ್ ದಿ ಹಾಸ್ಪಿಟಲ್. ಅಂಥದ್ದಾಗಬೇಕು. ಕರೆಕ್ಟ್. ಎಸ್ ಆಂಜನಪ್ಪ ಸರ್, ನೀವು ಯಾವಾಗಲೂ ಕೂಡ ಎಲ್ರಿಗೂ ಸಲಹೆ ಕೊಡ್ತಾ ಇರ್ತೀರಿ, ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಹೇಳಿ. ಯಾವಾಗಲೂ ನೀವು ಹೇಳೋದು ಉತ್ತಮವಾದಂಥ ಆಹಾರ ಸೇವಿಸಿ, ಒಂಚೂರು ವಾಕ್ ಮಾಡಿ ಅಂತ ಹೇಳಿ. ಆ ವ್ಯಕ್ತಿ ಫಿಟ್ನೆಸ್ ಫ್ರೀಕ್ ಸರ್, ಚೆನ್ನಾಗಿ ಜೀವನ ಮಾಡ್ಕೊಂಡಿದ್ದವರು, ಉತ್ತಮವಾದಂಥ ಆಹಾರವನ್ನು ಸೇವನೆ ಮಾಡ್ಕೊಂಡಿದ್ದಂಥವ್ರು. ಹೆಂಗೆ ಸರ್ ಇದೆಲ್ಲ ಆದಾಗ ಏನಪ್ಪ, ಹೆಂಗೆ ಬದುಕೋದು, ಇನ್ನೂ ಹೆಂಗೆ ಜೀವನ ಮಾಡಬೇಕಾಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ ಸರ್. ಇಲ್ಲ, ಬಹಳ ಇಂಪಾರ್ಟೆಂಟ್ ನೀವು ಕೇಳಿರೋ ಪ್ರಶ್ನೆ. ಇವತ್ತು ಈ ಮಾಧ್ಯಮದ ಮುಖಾಂತರ ಇಬ್ಬರು ಫಿಲಮ್ ಫೀಲ್ಡವರು ದಿಗ್ಗಜರಿದ್ದಾರೆ, ಅವ್ರ ಮಧ್ಯೆ ನಾನು ಕೂತಿದ್ದೀನಿ. ನೋಡಿ, ಸಾವನ್ನು ಬಹಳ ಹತ್ತಿರದಿಂದ ನೋಡೋರು ಅಂದರೆ ನಾವು, ನಮ್ಮ ಪ್ರೊಫೆಷನ್. ಟ್ರೂ. ನಮಗೂ ಕೂಡ ಇಂಥ ಡೆತ್ ಆದಾಗೆ ಆಶ್ಚರ್ಯ ಆಗುತ್ತೆ. ನೀವು ನಂಬೋದಿಲ್ಲ, ಒಬ್ಬರು ವೆಟರ್ನರಿ ಡಾಕ್ಟ್ರು, ನನ್ನ ಕೊಲೀಗ್ ಸರ್ಜನ್ನ ತಮ್ಮ, ಸಚ್ ಫಿಟ್ನೆಸ್ ಫ್ರೀಕ್. ಅಂದರೆ ಒಂದು ಬುಕ್ಕನ್ನು ಹೌ ಟು ಲೀವ್ ಲಾಂಗರ್ ಅಂತ ದಿನ 2 ಪೇಜ್ ಓದೋದು, ತಲ್ದಿಮ್ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳೋನು. ಒಂದಿನ 44ನೇ ವಯಸ್ಸಿಗೆ ರಾತ್ರಿ ಮಲಗಿದವನು ಬೆಳಗ್ಗೆ ಎದ್ದೊಳ್ಳೆ ಇಲ್ಲ. ಇಂಥವು ಕೇಳಿದಾಗ ಒಬ್ಬ ವೈದ್ಯನಾಗಿ ನಮಗೆ ಗೊತ್ತು ಏನೇನಾಗುತ್ತೆ ಅಂತ. ಇನ್ನೊಂದು ಸಾರಿ ನಿಮ್ಗೆ ಹೇಳ್ತೀನಿ, KC ಜನರಲ್ನಲ್ಲಿ
ನನ್ನ ಕೊಲಿಗೆ ಒಬ್ಬರು ಸರ್ಜನ್ ಇದ್ರು, ರೌಂಡ್ಸ್ ಮಾಡೋವಾಗ ಯಾಕೋ ಅವ್ರಿಗೆ ಎದೆ ನೋವು ಬರುತ್ತೆ, ಇವ್ರು ಹೇಳಿದ್ರು ವಾರ್ನಿಂಗ್ ಸೈನ್ ಕೊಡುತ್ತೆ ಅಂತ. ಹೌದು. ಕೊಡ್ತು, ಹೋದ್ರು, ಅಲ್ಲೇ ಪುಕ್ಕಟೆ ಅಲ್ಲ, ತಾವೇ ಹಾಸ್ಪಿಟಲ್ ಡಾಕ್ಟ್ರು ECG ಮಾಡ್ಕೊಂಡ್ರು. ECG ಹಿಂಗೆ ನೋಡಿದ್ರು, ನೀವು ನೋಡಿ ಸರ್ಜನ್ಗಳಿಗೆ ECG ನೋಡಕ್ ಬರಲ್ಲ, ಟು ಬಿ ವೆರಿ ಫ್ರಾಂಕ್. ಹಿಂಗೆ ನೋಡಿದ್ರು, ಯಾಕೋ ಶಂಕರಲಿಂಗಯ್ಯ ಅಂತ ಒಳ್ಳೆ ಫಿಸಿಷಿಯನ್ ಇದ್ರು, ಅವ್ರ ಫ್ರೆಂಡು, ಅವ್ರಿಗೆ ತೋರ್ಸೋಣಂತ ಹುಡ್ಕೊಂಡು ಹೋದ್ರು. ಅನ್ಫಾರ್ಚುನೇಟ್ಲಿ ಅವ್ರು ಸಿಗಲಿಲ್ಲ. ಅಷ್ಟೊತ್ತಿಗೆ ತಂಗಿ ಮಗಂದು ಬರ್ತ್ಡೇ ಇತ್ತು ವಿಜಯನಗರದಲ್ಲಿ. ಸೀದಾ ಡ್ರೈವ್ ಮಾಡ್ಕೊಂಡು ಹೋದ್ರು, ತಂಗಿ ಮಗನ ಮದುವೆ ಒಳಗುಂಡ್ರು, ಕೂತ್ರು, ಸತ್ತು ಹೋದ್ರು. ಯಾಕೆ ಈ ಎಕ್ಸಾಂಪಲ್ಸ್ ಹೇಳ್ತೀವಿ ಅಂದ್ರೆ, ಹಾರ್ಟ್ ಅಟ್ಯಾಕ್ ಇಸ್ ಎ ವೆರಿ ಕಾಮನ್ ಪ್ರಾಬ್ಲಮ್. ಅಂಡ್ ಯಂಗ್ಸ್ಟರ್ಸ್ನಲ್ಲಿ ಆಗ್ತಿರೋದಂತೂ ಈಚೆಗೆ. ನಾನು MBBS ಓದೋ ಬಳ್ಳಾರಿ ಒಳಗೆ ಮಕ್ಕಳು ತಂದೆ ತಾಯಿನ ಕರ್ಕೊಂಬರೋರು ಹಾರ್ಟ್ ಅಟ್ಯಾಕ್ ಅಂತ. ಇವತ್ತು ರಿವರ್ಸ್ ಆಗಿದೆ. ತಂದೆ ತಾಯಿಗಳು ತಮ್ಮ ಸಾಫ್ಟ್ವೇರ್ ಮಗ 33 ವರ್ಷದವನ್ನ ಹಾರ್ಟ್ ಅಟ್ಯಾಕ್ ನಮ್ಮ ಹತ್ರ ಕರ್ಕೊಂಬರ್ತಾರೆ. ಕಾಲ ಬದಲಾಗಿದೆ, ಅದಕ್ಕೆ 108 ಕಾರಣಗಳು. ಆಮೇಲೆ ಬಟ್ ಇಂಥವ್ರು ಸತ್ತಾಗೆ ಏನು ಸಂದೇಶ ಅಂತ ಭಾಳ ಚೆನ್ನಾಗಿ ಹೇಳಿದರು ಸರ್. ಅವಾಗಲೇ ನನಗೆಲ್ಲೋ ಒಂದು ಕಡೆ ಪಾಪಿ ಚಿರಾಯಿ ಅಂತಾರೆ, ನಾನು ಕನ್ನಡ ಡಿಬೇಟರ್, ಅದಕ್ಕೋಸ್ಕರ ಇಂಥ ಪದಗಳು. ಪಾಪಿ ಚಿರಾಯಿ, ಒಳ್ಳೆಯವ್ರನ್ನ ದೇವ್ರು ಬೇಗ ಕರ್ಕೊಂಡ್ಬಿಡ್ತೇನೆ ಅಂತಾರೆ. ಇವೆಲ್ಲ ಆಡಲಿಕ್ಕೆ ಒಂದು ಇದು. ಬಟ್ ಎಲ್ಲೋ ಒಂದು ಜನಗಳಿಗೊಂದು ಸಂದೇಶ ಕೊಡಬೇಕು. ನಾನೊಬ್ಬ ವೈದ್ಯನಾಗಿ ಹೌ ಟು ಬಿ ಫಿಟ್ ಅಂತ. ಈ ವಾಸ್ ರಿಯಲಿ ಫಿಟ್. ಅಂಡ್ ಫಿಟ್ನೆಸ್ ಇವು 3 ಇಂಪಾರ್ಟೆಂಟ್. ನಿಮ್ಮ ಆಹಾರ ಪದ್ಧತಿ, ನಿಮ್ಮ ವ್ಯಾಯಾಮ, ನಿಮ್ಮ ಮನಸ್ಥಿತಿ. ಈ ವಾಸ್ ಎ ಗುಡ್ ಪರ್ಸನ್. ನೋಡಿ, ಎಲ್ಲರೂ ಹೇಳ್ತಾರೆ ಒಳ್ಳೆ ಮನುಷ್ಯ ಇದ್ದ, ಅಯ್ಯಮ್ಮ ಅಳೋದು ನೋಡಿದ್ರೆ ಇನ್ನೆಂತ ಒಳ್ಳೆ ಮನುಷ್ಯ, ಒಳ್ಳೆ ಹೆಸರು ತಗೊಂಡಿದ್ದ. ಇವೆಲ್ಲ ನೋಡಿದಾಗೆ ನನಗೆ ಒಬ್ಬ ವೈದ್ಯನಾಗಿ ಬಹಳ ದುಃಖ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಇದು ಒನ್ ಆಫ್ ದಿ, ಎಲ್ಲರೂ ಕೂಡ ದಯವಿಟ್ಟು ಫಿಟ್ ಇರೋರೆಲ್ಲ ಹಿಂಗೆ ಆಗ್ತಾರೆ ಅನ್ಕೋಬೇಡಿ. ಫಿಟ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಈಗ ಪರ್ಟಿಕ್ಯುಲರ್ಲಿ ಇಂಡಿಯನ್ಸ್ನಲ್ಲಿ ಜೆನೆಟಿಕಲಿ ನೋಡಿ, ಅಮೇರಿಕಾಗೆ ಹೋಗಿ ಇಂಡಿಯನ್ಸ್ ಇದಾರಲ್ಲ, ಅವರು ಅಮೆರಿಕನ್ ಸಿಟಿಸನ್ 10 ವರ್ಷ ಮೊದಲು ಸಾಯ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಏಷಿಯನ್ ಜೀನ್ಸ್ ಅಂತೀವಿ ನಾವು. ಜೆನೆಟಿಕಲಿ ವಿ ಆರ್ ಪ್ರೋನ್ ಟು ಬಿಕಮ್ ಡಯಾಬಿಟಿಕ್ ಅರ್ಲಿ, ವಿ ಆರ್ ಪ್ರೋನ್ ಟು ಹ್ಯಾವ್ ಹಾರ್ಟ್ ಅಟ್ಯಾಕ್. ಆಸ್ ಎ ಡಾಕ್ಟರ್ ನಾನೊಂದು ಸಂದೇಶ ಹೇಳ್ತಾ ಇದ್ದೀನಿ. ಬಟ್ ಇಂಥವ್ರು ಸತ್ತಾಗೆ ನನ್ನ ಯಾರನ್ನು ಕೇಳಿದ್ರೆ, ಏನು ಡಾಕ್ಟ್ರ್ ಇಷ್ಟೆಲ್ಲ ಮಾಡಿಬಿಟ್ಟು ಅವ್ರು ಸರ್ಕೋಗ್ಬಿಟ್ರಲ್ಲ ಅಂದರೆ ಎಕ್ಸ್ಪ್ಲನೇಷನ್ ಇಲ್ಲ.